ಚೆಂಡ ರುಂಡವರ ಚೆಂಡ ಆಡಿದಂತ ಸಂಗೊಳ್ಳಿ ರಾಯಣ್ಣ ಔಷಧಪ್ಪ ನಮಗೂ ಗೊತ್ತಿಲ್ಲಪ್ಪ. ನಾವು ಏನ ಮಾತು ನಾವು ಕೇಳ್ತಿದ್ವಿ ಸರ್. ಇದು ನನ್ನ ಮನವಿ ಅದ. ನಿಮ್ಮಲ್ಲಿ ಏನಾದ್ರೆ ಕನುಕುಲಿ ತಂಬಾದ್ರೆ ಪೂರ್ವ ಸಮಾಜಕ್ಕೆ ಎಸ್ಟಿ ಮಾಡಿಸ್ಬೇಕು. ಒಂದೇ ಒಂದು ನಮಗೂ ಕೂಗು. ನೀವು ಕೊಡುವಂತ 2,000 ರೂಪಾಯಿ ಬೇಡ, ನೀವು ಕೊಡುವಂತ ಬಸ್ ಫ್ರೀ ಬೇಡ, ನೀವು ಕೊಡುವಂತ ಲೈಟ್ ಬಿಲ್ ಫ್ರೀ ಬೇಡ. ನಮಗೆ ಎಸ್ಟಿ ಬೇಕು. ನಮಗೆ ಎಸ್ಟಿ ಬೇಕಪ್ಪ. ನಮಗೆ ಎಸ್ಟಿ ಮಾಡು. ದೌರ್ಜನ್ಯ ಆಗೋದು ಮೊದಲು ನಿಲ್ಲಿಸಬೇಕು. ಈ ಗುಲ್ಬರ್ಗ, ಯಾದಗಿರಿ, ಬೀದರಲ್ಲಿ ಕರ್ನಾಟಕದಲ್ಲಿ ಕುರುಬ ಸಮಾಜ ಮೇಲೆ ಅನ್ನೋದು ದೌರ್ಜನ್ಯ ಆಗೋದು ನಿಲ್ಲಿಸಬೇಕು. ಇಲ್ಲದಿದ್ರೆ ಕರ್ನಾಟಕದಲ್ಲಿ ಕುರುಬರ ಶಾಂತಿ ತಿಂದಿರ್ತದೆ ಬಂಧುಗಳು ಅಂತ ಮಾಡ್ಕೋಬೇಕು. ನನಗೆ ಇಲ್ಲಿವರೆಗೂ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಸ್ವಾಭಿಮಾನಿ ಕುರುಬ ಸಮಾಜದ ಬಂಧುಗಳೇ, ಇಲ್ಲಿ ಬಂದಂತ ಎಲ್ಲಾ ಸಮಾಜದ ಮಿತ್ರರೇ, ಯುವಕರೇ, ಹಿರಿಯರೇ, ವೇದಿಕೆಯಲ್ಲಿರುವಂತಹ ನನ್ನ ಮಾರ್ಗದರ್ಶಕರೇ, ಎಲ್ಲರೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ರಾಯಣ್ಣ, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಬಸವ, ಜೈ ಬಸವ. ಧನ್ಯವಾದಗಳು ನಮ್ಮ ನಿಂಗಣ್ಣ ರತ್ತೆವಡಿಯವರಿಗೆ. ಎಡಭಾಗದಲ್ಲಿ ನಿಂತುಕೊಂಡಿರ್ತಕ್ಕಂಥ ಸ್ವಾಭಿಮಾನಿ ಕುರುಬರು ದಯವಿಟ್ಟು ಅಲ್ಲಿ ಕುರ್ಚಿ ಮೇಲೆ ಕುತ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ದಯವಿಟ್ಟು ಬನ್ನಿ, ಈ ಕಡೆ ಬನ್ನಿ. ಹೋರಾಟಕ್ಕೆ ಬರಲಿಲ್ಲ. ನಮ್ಮ ಹೋರಾಟಕ್ಕೆ ಬಂದಿರ್ತಕ್ಕ ನಾಯಕ ಚಂದು ಪಾಟೀಲ್, ದಿಲೀಪ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಮನೆ ಕಳಿಸೋದು ಗ್ಯಾರಂಟಿ. ಹೀಗಾಗಿ 5 ಗ್ಯಾರಂಟಿ ಜೊತೆ ನಮ್ದೊಂದು ಗ್ಯಾರಂಟಿ ತಗೋರಿ. ಕಲಬುರಗಿ ಜಿಲ್ಲೆಯಲ್ಲಿ ಈ ಸಲ ಮನೆ ಕಳಿಸ್ತೇವೆ. ಚಂದು ಪಾಟೀಲ್ ಅವರಿಗೆ ಸ್ವಾಗತವನ್ನು ಕೋರಿ ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಸಮಾಜದ ದಿಲೀಪ್ ಅಣ್ಣ ಆರ್ ಪಾಟೀಲ್ ಜಿ ಅವರು ನಿಮಗ ಇವನ್ ಅವ್ರ ಮನಿ ಬಲ್ಲಿ ಹೋಗಲ್ ಸಹಿತ ನಿಮ್ಮಲ್ಲಿ ತಾಕತ್ತಿಲ್ಲ. ನಿಮ್ಗೆ ಎದುರು ಸಿದ್ಧ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನಲ್ಲ. ಅಂತವ್ರಿಗೆ ಓಟ್ ಹಾಕ್ಬೇಕಾ? ಅದಕ್ಕೆ ಮುಂದೆ ಎಲ್ಲರೂ ತಿಳ್ಕೊಂಡು ಈ ಬರೋ ದಿನಗಳೊಳಗೆ ಯಾರು ನಮ್ದೆಲ್ಲ ಸಮಸ್ಯೆಗೆ ಸ್ಪಂದಿಸ್ತಾರ, ನಮಗೆ ಮಾನ ಮರ್ಯಾದೆ ಕೊಡ್ತಾರ, ಅಂತವ್ರಿಗೆ ನಾವು ಸಹಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಒಂದು ಮಾತು ಮುಗಿಸ್ತೀನಿ. ಬಂದಿರ್ತಕ್ಕಂಥ ಯುವ ನಾಯಕ ಆಗಿರ್ತಕ್ಕಂಥ ಚಂದು ಪಾಟೀಲ್ ಅವರು ಮಾತಾಡ್ಬೇಕಾಗಿ ಕೇಳ್ಕೊತಾರೆ. ನಾ ಕೇಳ್ಕೊಂಡು ಬಂದಿಗೆ ಬರೋ ಟೈಮಿಗೆ 4 ತಾಸು ಆಯ್ತಂತ ಹೆಂಗ್ ಕುಂತೀರಿ? ಬೇರೆ ಯಾರಪ್ಪ ಇರ್ಬೇಕಂದ್ರೆ ಕುರುಬ ಸಮಾಜ. ನಾ ಬಿಸಿಲು ನೋಡಲ್ಲ, ನಾ ಗಾಳಿ ನೋಡಲ್ಲ, ನಾ ಧೂಳಿ ನೋಡಲ್ಲ. ಹೋರಾಟಕ್ಕೆ ಯಾರು ನಂಬರ್ 1 ಅಂತಂದ್ರೆ ಕುರುಬ ಸಮಾಜ ಅಂತ ಮೆಚ್ಚಬೇಕಾಗ್ತದೆ. ಇವತ್ತು ನಿಮಗೆ ನಾವೇನು ರಾಜಕೀಯ ಮಾಡ್ಲಿಕ್ಕೆ ಬಂದಿಲ್ಲ. ನಿಮ್ಮ ಚಂದು ಪಾಟೀಲ್ ಯಾವುದೇ ಸಮಾಜಿಗೆ ಅನ್ಯಾಯ ಆಯ್ತು, ಯಾರೊಬ್ರು ಫೋನ್ ಹಚ್ಚಿ ಕರಿಬೇಕು ನಂಗ, ಬರ್ರಿ ನಮ್ಮ ಪರವಾಗಿ ನಿಂದ್ರ ಅಂತಂದ್ರೆ ನಾ ಬಂದು ನಿಮ್ಮ ಪರವಾಗಿ ನಿಂದಿರ್ಬೇಕು ಅಂತ ಹೇಳ್ಬೇಕು. ಮೊನ್ನೆ ಹೋಗಿದ್ ನಾವು ಲಿಂಗಾಯತ ಸಮಾಜಿಗೆ ಅನ್ಯಾಯ ಆಗ್ಯದ ಅಂತ ಹೇಳಿ ಅಲ್ಲಿ ಹೋದ್ರ. ಇವತ್ತೇನ್ ಹೇಳಿದ್ರು? ಕುರುಬ ಸಮಾಜದ ಮೂಕಗ ನಿಖಿಲಿಗೆ ಅನ್ಯಾಯ ಆಗ್ಯದ, ನೀವು ಬರ್ಬೇಕಂತ ಹೇಳಿ ಇಲ್ಲಿ ಬಂದಿದ್ದೀನ. ಮತ್ತೆ ನಾವು ನಾಡಿದ ಮತ್ತೆ ನಮ್ಮ ಕಲಬುರಗಿನಾಗ ಯಾರ ದಲಿತ ಸಮಾಜ ಅನ್ಯಾಯ ಐತಂದ್ರೆ ಅವ್ರು ಬಂದು ಉತ್ತರ ಅಂತ ಹೇಳ್ಬೇಕು. ಒಂದು ಮಾತು ಕೇಳೋ ಬಯಸ್ತೀನಿ ನಿಮ್ಗೆ. ಮಂತಾನೆ ದಿಲೀಪ್ ಪಾಟೀಲ್ ಅಣ್ಣರಿಗೆ ನಾವು ಫೋನ್ ಹಚ್ಚು ಅವಕಾಶ ಕೊಟ್ಟಿದ್ದೀರಿ ಅಂತಂದ್ರೆ ದಿಲೀಪ್ ಅಣ್ಣವರು ಮತ್ತ ಎಲ್ಲರ ನೇತೃತ್ವದಾಗ ನಿಮ್ಮ ಕುರುಬ ಸಮಾಜವರಿಗೆ ಆ ಬಾಡಿ ಎತ್ ಕೊಡ್ತಿದ್ದಿಲ್ಲ, 50 ಲಕ್ಷ ರೂಪಾಯಿ ಏರಿಸ್ಕೊಡ್ತೀನಿ. ಅದಕ್ಕೆ ತಮ್ಮೆಲ್ಲರಿಗ ಕಳಕಳಿ ವಿನಂತಿ ಮಾಡ್ತೀನಿ. ನಿಖಿಲ್ ಬ್ಯಾಗ ನಮಗ ತ್ರಾಸ ಆಗ್ಯದ. ನಮ್ದು ಸಿಟ್ಟ ಸಿದ್ದರಾಮಯ್ಯ ಸಾಹೇಬರ ಮ್ಯಾಗ ಒಟ್ಟ ಇಲ್ಲ. ನಮ್ದು ಅವ್ರದ್ದು ಏನೂ ತಪ್ಪಿಲ್ಲ. ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಯಾರು ದಬ್ಬಳಿಕೆ ಮಾಡ್ಲತ್ತಾರ, ಇಲ್ಲಿ ಯಾರು ಏನ್ ಮಾಡ್ಲತ್ತಾರ ಅಂತ ಸಾಹೇಬ್ರಿಗೆ ಗೊತ್ತಿಲ್ಲ. ಅದಕ್ಕ ತಮ್ಮೆಲ್ಲರಿಗೆ ಕಳಕಳಿ ವಿನಂತಿ ಮಾಡ್ತೀನಿ. ನಿಮ್ ಪರವಾಗಿ ಇಲ್ಲಿ ಯಾರು ನಿಂದಿರ್ತಾರ, ಮುಂದೆ ಯಾರು ನಿಂದಿರ್ತಾರ ಅವ್ರಿಗೆ ತಾವು ಆಶೀರ್ವಾದ ಮಾಡ್ಬೇಕಂತ ಕಳಕಳಿ ವಿನಂತಿ ಮಾಡ್ತೀನಿ. ಮತ್ತೊಂದು ಮಾತು, ಬೇರೆ ನಿಂತಿರೋದು ಇಲ್ಲೇನ್ ನಡೆದ ಕಲಬುರಗಿನಾಗ ಅದು ಬಂದ್ ಮಾಡಿಸ್ಬೇಕಾ? ನಾವು ಎಲ್ಲರೂ ಕಲ್ತಿ ಹೋರಾಟ ಒಗ್ಗರ ಮಾಡೋದಂತ ಹೇಳಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ನಾಯಕರು ನಮ್ಮ ಚಂದು ಪಾಟೀಲ್, ಅಪ್ಪು ಗೌಡ್ರು, ಮತ್ತಿಮೂಡವರು, ಮತ್ತಿಮೂಡಲ್ಲಿ ತಾವೆಲ್ಲ ಅಲ್ಲಿ ಹೋಗಿ ಅಲ್ಲಿವರೆಗೆ ಬಾಡಿ ವಾಪಸ್ ಒಯ್ದು ಪೋಸ್ಟ್ ಮಾರ್ಟಮ್ ಬಿಟ್ಟಿದ್ರು. ಒಬ್ಬನಲ್ಲ 14 ಅಮಾಯಕರ ಮೇಲೆ ಕೇಸ್ ಮಾಡ್ರಿ. 14 ಮಂದಿ. ಅಲ್ಲಿ ಒಬ್ಬ ಹುಡುಗಿದ್ದ ಯಾರೋ ಶಿಕ್ಷಣ ಊರಾಗೆ ಇರಲಿಲ್ಲ, ಅವನ ಹೆಸರನ್ನು ಹಾಕಿ ಕೇಸ್ ಮಾಡಿದ್ರು. ಇದನ್ನು ನಾವು ಈಗಾಗಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಯಾಕೆಂದ್ರೆ ಸಿದ್ದರಾಮಯ್ಯ ಸಾಹೇಬರು ನಾವು ಭಾಳ ನಂಬ್ತೀವಿ. ನಾವು ಹೀಗೆ ನಾನು ಪಾರ್ಲಿಮೆಂಟಲ್ಲಿ ಕೂಡ ಇತಿಹಾಸದಲ್ಲೇ ಪೈಲಿ ಬಾರ್ ಫಸ್ಟ್ ಟೈಮ್ 7 ಮಿನಿಟ್ ಕುರುಬ ಇಸ್ ಗೊಂಡ, ಗೊಂಡ ಇಸ್ ಕುರುಬ ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಭಾಳ ಒತ್ತು ಕೊಟ್ಟು ಮಾತಾಡಿ ಕುರುಬ ಸಮಾಜದ ಪೂರ ಇತಿಹಾಸ. ಇವ್ರು ಮಧ್ಯಪ್ರದೇಶದಿಂದ ಬಂದರು, ಇಲ್ಲಿ ಬಂದರು. ನಮ್ಮಲ್ಲಿ ಗೊಂಡ ಕುರುಬ ಬ್ಯಾರೆ ಅಂತ ಗೊಂಡ ಬ್ಯಾರೆ ಅಂತ ಹೇಳ್ತಾರೆ. ಕುರುಬ ಬ್ಯಾರೆ ಅಲ್ಲ, ಗೊಂಡ ಬ್ಯಾರೆ ಅಲ್ಲ, ಇವ್ರಿಗೆ ಕೊಡ್ಬೇಕಂತೇಳಿ ಎಲ್ಲ ಆದೇಶಗಳು
20 ವರ್ಷದ ಏನೇನಾಗಿದೆ ಪೂರ್ತಿ ಡೆವಲಪ್ಮೆಂಟ್ ನಾನು ಪಾರ್ಲಿಮೆಂಟ್ನಲ್ಲಿ ಮಾತಾಡಿ ಅದು ನಮ್ಮ ಅರ್ಜುನ್ ಮುಂಡಾ ಅವರು ಅಮಿತ್ ಶಾ ಅವರು ಇದ್ರು ಅದನ್ನು ನೋಡಿ ಅದನ್ನು ಮತ್ತೊಮ್ಮೆ ಟೆಕ್ನಿಕಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಬಂಧುಗಳೇ. ಈ ಕಾಂಗ್ರೆಸ್ದವರು ಡೆಲ್ಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೂ ಮತ್ತೊಮ್ಮೆ ಬರಲ್ಲ, 25-30 ವರ್ಷ ಆದರೂ ಕಾಂಗ್ರೆಸ್ ನಿರ್ನಾಮ ಆಗಿ ಹೋಗ್ತಾ ಇದೆ. ಡೆಲ್ಲಿಯಲ್ಲಿ ಬರೋದು ಮೋದಿಜಿ ಸರ್ಕಾರ, ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. ನಿಮ್ಮ ಮ್ಯಾಟ್ರ್ ಈಗಾಗಲೇ ನಮ್ಮ ಭಗವಂತ ಖೂಬಾ ಅವರು, ನಾವು ನಮ್ಮ ಬೀದರ್ MLC ನಮ್ಮ ಇವರು ಮಲ್ಕಾಪುರಿ ಅವರು ಮತ್ತು ಬಂಡೆಪ್ಪ ಕಾಶಂಪುರ್ ಅವರು ನಾವೆಲ್ಲರೂ ಕತ್ತಿ ಭಾಳ ಸಲ ನಾವು ಭೇಟಿಯಾಗಿವೆ. ಕೆಲವು